ಮ್ಯಾಗ 2 ರೂಪಾಯಿ ಇದ್ರು ಕೈ ಹಾಕಿ ತಗೊಳವ್ರ ನಾವ. ನಿಮಗೆ ಹೇಳುದು ಒಂದ ಕಾಣ್ ಮುಂದೆ ಕಿಂಡಿ ಬಾರ್ಸೋದು ಒಂದ. ನನಗೆ ಎಷ್ಟು ಲಾಟ್ ಬರ್ತಾವ ಲೆಕ್ಕ ಮಾಡಿ ಕೊಟ್ಟು ಬಿಡ್ರಿ, ನಾನು ಪುಕ್ಷಟಿನ ಹಾಕ್ತಾರೆ. ಮೆಂಬರ್ ಇದ್ರ ಊರು ಉದ್ದಾರ ಆದಂಗ ದೇಶದ ಉದ್ದಾರ ಆದಂಗ. ಏ ಮೆಂಬರ್ ನಮ್ಮ ಮಾತಿ ಸ್ವಲ್ಪ ಬೆಲೆನೇ ಅಲ್ಲೋ. ಹೋಲ್ ಬಿಡ್ರಿ, ಹೋಲ್ ಹೋಗ್ತಾರ. ನೀವು ಎಷ್ಟು ಪಡ್ಕೊಂಡಿಲ್ಲ. ಏನಪ್ಪ ಜಗದೀಶ, ಹೀರೋ ಆರಾಮದಿಯಾ? ಗೌಡ್ರ ಬರ್ರಿ. ಬಸವಣ್ಣಪ್ಪ ನಮಸ್ಕಾರ ನಮಸ್ಕಾರ. ಆರಾಮದಿಯಪ್ಪ? ಅದೇನು ಬಿಡ ಇದು ಮಾಸ್ಕು ಸ್ಯಾನಿಟೈಸರ್ ಅದಾವಲ್ಲ ಅವ್ನು ತಗೊಂಡು ಗುಡಿಗೆ ಬಂದ್ಬಿಡು. ಅನ್ನೋದು ನಿಮ್ಮ ಗೆಳೆಯ ಶ್ರೀಕಾಂತ್ ಎಲ್ಲಿ ಅದನ? ಸಾಹೇಬ್ರವ ಮನಿ ಒಪ್ಪಿಗೆ ಮನಿ ಓಪನಿಂಗ ನಮಗೆ ಗೊತ್ತಿಲ್ಲಾರ್ದ ಅದೇ ಅಲ್ವ ಮನಿ ಓಪನಿಂಗ್? ಗೌಡ್ರ ಇಲ್ಲ ಬೇರೆದಾರ ಹಿಂಗಂತೆ. ಹಾಂ ಬಾರಿ 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 ಹೋಗ್ಬಾರಿ. ಮೆಂಬರ ಅಲ್ಲ ಎಪ್ಪತ್ತ ಬಾಲ್ ಕುಂದ್ಕೊಂಡು ಸ್ವಲ್ಪ ಕಾಸದ ಹೆಂಗದ? ವಾರ ಸತಿ ಇವ್ನು ಯಾಕೆ ಕೆಡವಿದ್ರೆ ಹೇಳಿ ಮಂದಿ ಹಿಂಗೆ ಮಂದಿ ಕಾಯಿಸೋದಕ್ಕೆ ಇವ್ನು ಕೆಡವಿ ಹೋಗುದ್ರ. ಅಲ್ಲ ಮಂದಿ ಕಾಯ್ದು ಕಾಯ್ತೀನಿ ಇಲ್ಲ ಕಿಮ್ಮತ್ ಎಷ್ಟು ಆಗ್ತಾವ? ಹೆಬ್ಬಳ್ಳಿ ಸಾಹೇಬ್ರಿಗೆ ಜೈ, ಹೆಬ್ಬಳ್ಳಿ ಸಾಹೇಬ್ರಿಗೆ ಜೈ, ಹೆಬ್ಬಳ್ಳಿ ಸಾಹೇಬ್ರಿಗೆ ಜೈ, ಹೆಬ್ಬಳ್ಳಿ ಸಾಹೇಬ್ರಿಗೆ ಜೈ. ಸ್ವಲ್ಪ ದೂರ ದೂರ ಕೊಂಡ್ರಿಪ್ಪ, ದೂರ ದೂರ ನಮಸ್ಕಾರ ರೀ ಹಿರೇಮಣ್ಣವ್ರ. ಆರಾಮದಿರಿ? ದೂರ ದೂರ ಕೊಂಡ್ರಿ ಎಲ್ಲ ಏನ್ ಬರ್ಕೊಂಡು ಹಂಗ ಆರಾಮದಿರಿ? ಆರಾಮದಿನವ ಏ ಮಜಾ ಕೊಡ್ರಿ 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 ಕೊಡ್ರಿ. ಆರಾಮಪ್ಪ. ನೀವೇನ್ ನಡೆಸಿದ್ರಿ? ಈಗ ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಗಣ್ಯಮಾನ್ಯರನ್ನ ಹೃದಯಪೂರ್ವಕವಾಗಿ ಬರಮಾಡ್ಕೊಳ್ತಾ ಸ್ವಾಗತ ಭಾಷಣದೊಂದಿಗೆ ಪ್ರಾಸ್ತಾವಿಕವಾಗಿ ನಮ್ಮ ಗ್ರಾಮ ಪಂಚಾಯತ್ಗೆ ಸದಸ್ಯರಾದಂಥ ಮೈಲಾನಿ ಗೋಕುಲ್ ಅವರು ಒಂದೆರಡು ಮಾತುಗಳನ್ನ ಆಡ್ಬೇಕಂತ ವಿನಂತಿಸ್ಕೊಳ್ತಾ ಇದ್ದಾರೆ. ಬ್ಯಾಡ ಬರ್ರಿ, ಸ್ವಾಗತ ಭಾಷಣ ನೀವು ಮಾಡಿದ್ರೆ ಚಂದ, ನಿಮ್ಮ ಬಾಯ ಕೇಳಕ್ಕೆ ಚಂದ ಅದು. ಬರ್ರಿ. ಎಲ್ಲರಿಗೂ ಶುಭೋದಯ. ಇವತ್ತಿನ ದಿವಸ ನಮ್ಮ ಆತ್ಮೀಯರು ಮತ್ತು ಈ ಭಾಗದ ಜನಪ್ರಿಯ ಮಾಜಿ ಶಾಸಕರು ಆಗಿರ್ತಕ್ಕಂಥ ಶ್ರೀ CS ಹೆಬ್ಬಳ್ಳಿ ಸಾಹೇಬ್ರವರಿಗೆ ನಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿಯಾಗಿ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳು ಯಾಕೆ ಹಚ್ಚಿರಿ ಚಿರ್ರಬಾರ ಸೊಮ್ ಕುದ್ರಬಾರ್ದ ಮಂಗ್ಯ ನಂಗೆ ಹಲ್ ಕಿಸ್ಕೊಂಡು ನಿಂತು ಬಿಡ್ತಿರಲ್ಲ. ಅದೇ ರೀತಿಯಾಗಿ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸದಸ್ಯರುಗಳಿಗೆ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಸ್ವಾಗತ ಸುಸ್ವಾಗತ. ಇವತ್ತಿನ ದಿವಸ ನಮ್ಮ ಶಾಸಕರು ಈ ಗ್ರಾಮಕ್ಕೆ ಯಾಕೆ ಬಂದಾರ ಅಂತಂದ್ರೆ ಕೊರೋನಾ ಅನ್ನೋ ಮಹಾಮಾರಿ ಇಡೀ ದೇಶದ ತುಂಬ ಹಬ್ಬೈತಿ. ಆ ಒಂದು ಕೊರೋನಾ ಅನ್ನೋ ವೈರಸ್ಸನ್ನು ತಡೆಗಟ್ಟುವ ಸಲುವಾಗಿ ನಮಗೆ ಮಾಸ್ಕ್ ಮತ್ತು ಸ್ಯಾನಿಟೈಸರ್ ನೀಡುವ ಸಲುವಾಗಿ ಅವ್ರು ನಮ್ಮ ಊರಿಗೆ ಬಂದಿರ್ತಾರೆ. ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ದಯವಿಟ್ಟು ಶಾಂತ ರೀತಿಯಿಂದ ಎಲ್ಲರೂ ಕುತ್ಕೊಂಡು ಈ ಕಾರ್ಯಕ್ರಮ ನೋಡಿಕೊಂಡು ಮತ್ತು ಅವರು ಸ್ಯಾನಿಟೈಸರ್ ಮಾಸ್ಕ್ ಕೊಡ್ತಾರೆ, ಅವ್ನು ತೊಗೊಂಡು ಹೋಗ್ಬೇಕಂತ ಹೇಳಿ ನನ್ನ ವಾಸ್ತವಿಕ ನುಡಿಗಳಿಗೆ ವಿದಾಯ ಹೇಳ್ತಾ ಇದ್ದೇನೆ. ನಮ್ಮ ಕೇಂದ್ರ ಬಿಂದುವಾಗಿರುವ ಮಾಜಿ ಶಾಸಕರು ಸನ್ಮಾನ್ಯ ಶ್ರೀ ಹೆಬ್ಬಳ್ಳಿ ಸಾಹೇಬರು ಒಂದು ಮಾತನಾಡಬೇಕಂತ ವಿನಂತಿಸ್ಕೊಂಡೆ. ನಾ ಮಾತಾಡ್ತೇನೆ ಆಮೇಲೆ ದೊಡ್ಡ ಮನೆ ಕೂಡ ಮಾತಾಡ್ತಿರೋ ಪ್ರಾಮಾಣಿಕ ಮನುಷ್ಯ ಅವ. ದೊಡ್ಡ ಮನೆ ಒಂದು 4 ಮಾತು ಮಾತಾಡ್. ಮೊದಲಿಗೆ ಈ ಕ್ಷೇತ್ರದ ಅಧಿದೈವನಾಗಿರತಕ್ಕಂಥ ಬಸವೇಶ್ವರನ ಪಾದಾರಗಳಲ್ಲಿ ವಂದಿಸಿ ಈ ಸುಂದರ ಸಮಾರಂಭದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಮಾಜಿ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಹೆಬ್ಬಳ್ಳಿ ಸಾಹೇಬರಿಗೂ ಕೂಡ
ವಂದಿಸಿ ನಮ್ಮ ಗ್ರಾಮ ಪಂಚಾಯತಿಯ ಎಲ್ಲ ಸದಸ್ಯರುಗಳಿಗೆ, ಸಹೋದರಿಯಾಗಿರ್ತಕ್ಕಂಥವರಿಗೆ ಹಾಗೂ ಈ ಗ್ರಾಮದ ಎಲ್ಲ ಗುರು ಹಿರಿಯರಿಗೂ ಹಾಗೂ ಸಹೋದರ ಸಹೋದರಿಯರಿಗೂ ವಂದಿಸಿ ಒಂದೆರಡು ಮಾತುಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆತ್ಮೀಯರೇ, ಮಾನ್ಯ CS ಹೆಬ್ಬಳ್ಳಿ ಸಾಹೇಬರು ನಮ್ಮ ಗ್ರಾಮದ ಮೇಲೆ ಬಹಳ ಅಭಿಮಾನ. ಅವರು ನಮ್ಮ ಗ್ರಾಮಕ್ಕೆ ತಮ್ಮ ಅಧಿಕಾರ ಅವಧಿಯಲ್ಲಿ ಹಲವಾರು ಯೋಜನೆಗಳನ್ನು ತಂದುಕೊಟ್ಟಿದ್ದಾರೆ. ಅಂಥ ಜನಪ್ರಿಯ ಶಾಸಕರು ಕೇವಲ ಅಲ್ಪ ಅಂತರದಲ್ಲಿ ಕಳೆದ ಚುನಾವಣೆಯಲ್ಲಿ ಸೋಲನ್ನು ಅನುಭವಿಸಿದರು. ಸೋಲು ಅನುಭವಿಸಿದ್ರು ಕೂಡ ಶ್ರೀಯುತ ನಮ್ಮ ಹೆಬ್ಬಳ್ಳಿ ಸಾಹೇಬರು ನಮ್ಮ ದೇಶಕ್ಕೆ ಈ ಬಾರಿ ಬಂದಿರತಕ್ಕಂಥ ಮಹಾಮಾರಿ ಕೊರೋನಾನ ಹೊಡೆದೋಡಿಸಲಿಕ್ಕೆ ಸ್ಯಾನಿಟೈಸರ್ ಮತ್ತು ಮಾಸ್ಕನ್ನು ಮನೆ ಮನೆಗೆ ವಿತರಿಸಿ ಒಂದು ಅಭೂತಪೂರ್ವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇಂಥ ಒಬ್ಬ ಮಹಾನ್ ಪ್ರಾಮಾಣಿಕ ವ್ಯಕ್ತಿಗಳನ್ನ ನಾವು ಮುಂಬರುವ ಚುನಾವಣೆಯಲ್ಲಿ ಖಂಡಿತ ಅವರಿಗೆ ಜಯದ ಮಾಲೆಯನ್ನು ತೊಡಿಸ್ತೀವಿ ಅಂತಕ್ಕಂಥ ಭರವಸೆಯನ್ನ ಈ ಒಂದು ಸುಂದರ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಇಷ್ಟು ಹೇಳಿ ನನ್ನ 4 ಮಾತುಗಳಿಗೆ ವಿರಾಮವನ್ನು ನೀಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈಗ ನಮ್ಮ ನಿಮ್ಮೆಲ್ಲರನ್ನ ಉದ್ದೇಶಿಸಿ ನಮ್ಮ ಮಾಜಿ ಶಾಸಕರಾದಂಥ ಶ್ರೀಮಾನ್ ಶ್ರೀಯುತ ಹೆಬ್ಬಳ್ಳಿ ಸಾಹೇಬರು ಒಂದೆರಡು ಮಾತುಗಳನ್ನ ಆಡ್ಬೇಕಂತ ವಿನಂತಿಸ್ಕೊಳ್ತಾ ಇದ್ದೀನಿ. ಹೆಬ್ಬಳ್ಳಿ ಸಾಹೇಬ್ರಿಗೆ ಹೆಬ್ಬಳ್ಳಿ ಸಾಹೇಬ್ರಿಗೆ ಶಾಂತಿ ಹೆಬ್ಬಳ್ಳಿ ಸಾಹೇಬ್ರಿಗೆ ಶಾಂತಿ ಶಾಂತಿ ಶಾಂತಿ. ಗ್ರಾಮ ಪಂಚಾಯತಿಯ ಸದಸ್ಯರ, ಗ್ರಾಮ ಪಂಚಾಯತಿ ಅಧ್ಯಕ್ಷರ ಹಾಗೂ ನಮ್ಮ ಅಮತಾಪೂರ್ವ ಊರಿನ ನಾಗರಿಕರ ನಿಮ್ಮೆಲ್ಲರಿಗೂ ವಂದಿಸಿ ನನ್ನ 4 ಮಾತನ್ನು ನಾ ಪ್ರಾರಂಭ ಮಾಡ್ತೀನಿ. ಯಾವ ಹುಡುಗರು ಯಾವ ಗದ್ದಲ ಮಾಡಕತ್ತ ಸ್ವಲ್ಪ ಚಾಕ್ಲೇಟ್ ಗಿಟ್ಲೇಟ್ ಕೊಡ್ರಿ ಅವ್ರು. ಹಾಂ, ಶಾಂತಿ ಶಾಂತಿ. ಹಾಂ ನೋಡ್ರಿಪ್ಪ, ನನ್ನ ಮಾತಿಗೆ ಮುನ್ನುಡಿಯಾಗಿ ಹೇಳಾಕತ್ತೀನಿ. ಏನ್ರಿಪ್ಪ ಅಂತಂದ್ರೆ, ಈಗ ನಿಮಗೆಲ್ಲರಿಗೂ ಗೊತ್ತೈತಿ ಕೊರೋನಾ ಅನ್ನೋ ಮಹಾಮಾರಿ ಮನುಷ್ಯ ಅಂತ ಎಲ್ಲಿ ಅದಾನೋ ಅಲ್ಲಿ ಇದು ಹಬ್ಕೊಂಡು ಬಿಟ್ಟೈತಿ. ಒಬ್ಬ ಮನುಷ್ಯನಿಗೆ ಇದು ಬಂದೈತಿ, ಯಾವ ಪ್ರಾಣಿ ಪಕ್ಷಿಗಳಿಗೆಲ್ಲ, ಮನುಷ್ಯನ ಜೀವಿಗೆಲ್ಲರಿಗೂ ಕೊರೋನಾ ಅನ್ನೋ ಮಹಾಮಾರಿ ಅಟ್ಕಾಸ್ಕೊಂಡು ಬಿಟ್ಟೈತಿ. ಅದಕ್ಕೆ ಅದೇನೋ ಏನ್ರಿ ನಂದಿ ಬಸವಣ್ಣನ ಆಶೀರ್ವಾದದಿಂದ ಈ ನಮ್ಮ ಊರಿಗೆ ಬಂದಿಲ್ಲ, ಅದ ನಮ್ಮ ಪುಣ್ಯ ಅನ್ಬೇಕು. ನಾವು ಮುಂದೆ ಬರೋದೂ ಬೇಡ. ದೊಡ್ಡ ಮನೆಯವರ, ಈಗ ನಾನು ನಮ್ಮ ಕಾರ್ಯದರ್ಶಿ ಆ ಸ್ಯಾನಿಟೈಸರು ಮಾಸ್ಕ್ ಎಲ್ಲ ದೊಡ್ಡ ಮನೆಯವ್ರ ಕೈಯಾಗ ಕೊಡ್ರಿ. ಅದ್ರ ಒಬ್ಬರು ಮನಿಗೂ ಹಂಚ್ಬೇಕೇನೋ ಮೆಂಬರ, ಸಾವಿರಾರು ಅವೇನು, ಯಾರಿಗೂ ಕೊರತೆ ಆಗಬಾರ್ದು. ಅದನ್ನು ಮಾಡೋ ಕೆಲಸ ನಿಮ್ಮ ಮೇಲೆ ಐತೇನ್ರಿ. ಇನ್ನೊಂದು ಮುಖ್ಯವಾದ ವಿಷಯ ನಾ ಇದ ಸಂದರ್ಭದೊಳಗೆ ಮಾತಾಡ್ಬೇಕಾಗಿದೆ. ಏನಪ್ಪಾ ಅಂದ್ರೆ, ಈಗೇನು ಹಾಲಿ ಅದಾನಲ್ಲಿ MLA ಒಂದ್ ದಿವಸ ಈ ಕಡೆ ಬಂದ, ಈ ಕಡೆ ತಲೆ ಹಾಕ್ಯಾರ ಮಕ್ಕೊಂಡ, ನಿಮಗೆಲ್ಲರಿಗೂ ಗೊತ್ತಿದ್ದಂತ ಐತಿ. ಹೌದಾ ಹುಲಿಯ ಜುಂಜಪ್ಪ ಮುದಿಕೆ ಆರಾಮದಾಳನು? ಆರಾಮದಾರಿ. ಅಂಥವನ್ನ ನಮ್ಮ ಜನ ಏನೋ ಮೋಸ ಆಕತಿ, ಅಡಿಗೆನ ಆಗೋದಿಲ್ಲ ಅಂತಲ್ಲ, ಆಯ್ಕೆ ಆಗಿ ಬಂದಾನ, ನಡೆಸ್ಯಾನ. ಅವ ಜನರನ್ನ ಬರೀ ಅಭಿವೃದ್ಧಿ ಮಾಡಿಲ್ಲ, ಮೆಂಬರ ತನ್ನ ಅಭಿವೃದ್ಧಿ ಮಾಡ್ಕೊಳಕತ್ತಾನ. ಭಾಳ ಅದಾವ ನಮ್ಮ ಹತ್ರ ಭ್ರಷ್ಟಾಚಾರದ ಕೇಸ್ಗಳಿಗೆ. ನಮ್ಮ ಹತ್ರ ಒಂದು ಮೆದಿಗಟ್ಲೆ ಐತಿ. ಅವನ್ನೆಲ್ಲ ನಾವು ಮುಂದೆ ಅದನ್ನು ಬೆಲೆ ತರೋಣ, ಅದು ಬೇಡ. ಈ ಸಂದರ್ಭದೊಳಗೆ ಅದನ್ನ ಮಾತಾಡೋದು ಬೇಡ. ಈಗ ನಾವು ಬಂದಿದ್ದೇನೋ ಕರೋನಾ ಅನ್ನೋ ವಿಷಯದ ಬಗ್ಗೆ ಮಾತಾಡಕತ್ತಿ, ಅದನ್ನೆಲ್ಲ ನೀವು ಹಂತ್ರಿ. ಏನ್ರಿಪ್ಪ, ನಾನಿರೋದು ಜನರ ಸೇವೆಗಾಗಿ, ಜನರ ನಡುವೆ ಇರಬೇಕನ್ನ ನಾನು ಜನರ ಸೇವೆ, ಜನಾರ್ದನ ಸೇವೆ ಅಂತ ತಿಳ್ಕೊಂಡು ಮನುಷ್ಯ ಆ ವ್ಯಕ್ತಿತ್ವದಿಂದ ನನ್ನ ಖಾನ್ದಾನ ಅಂತದ್ದು ನಿಮಗೆ ಗೊತ್ತಿದ್ದ, ಯಾರಿಗೇನು ಹೇಳ್ಬೇಕಾಗಿಲ್ಲ. ಅದಕ್ಕೆ ಈ ಸಲ ಇಲೆಕ್ಷನ್ ನಿಲ್ತೇನೆ, ನಾನು ಆಯ್ಕೆ ಮಾಡಿ ತರಬೇಕು ಅಂತೇಳಿ ನಿಮ್ಮೆಲ್ಲರ ಪಾದಕ್ಕೆ ನಮಸ್ಕಾರ ಮಾಡಿ ನನ್ನ ಹೆಬ್ಬಳ್ಳಿ ಸಾಹೇಬ್ರಿಗೆ ಹೆಬ್ಬಳ್ಳಿ ಸಾಹೇಬ್ರಿಗೆ ಹೆಬ್ಬಳ್ಳಿ ಸಾಹೇಬ್ರಿಗೆ ಹೆಬ್ಬಳ್ಳಿ ಸಾಹೇಬ್ರಿಗೆ ನಮ್ಮ ಕಡೆ ಸುರ್ಕೊಡ್ರು ಮಾತಾಡಿ ಕೊಡ್ರಿ. ನಮ್ಮ ಸಾಹೇಬ್ರೆಲ್ಲ ಮಾತಾಡಿ ಬಿಟ್ರೆ ನಾ ಮಾತಾಡೋರಿ ಹೇಳ್ರಿ ಒಂದೆರಡು ಮಾತು ಹೇಳಿ. ಆದ್ರೆ ಈ ಕೊರೋನಾ ಸಲುವಾಗಿ ಯಾರು ಇಲ್ಲಿವರೆಗೆ ಬಂದಿಲ್ಲ ನಿಮ್ಮೂರಿಗೆ. ಆದ್ರೆ ನಮ್ಮ ಮಾಜಿ ಶಾಸಕರು ಬಂದಾರ, ನಿಮ್ಮ ಕಾಳಜಿ ವಹಿಸ್ಯಾರ ಅವ್ರು. ಆದ್ರೆ ಈ ಸಲ ನಾವು ನೀವು ಎಲ್ಲರೂ ಸೇರಿ ಅವ್ರು ಆರಿಸ್ಕೊಂಬಂದ್ರೆ ನಮ್ಮ ಕ್ಷೇತ್ರಕ್ಕೆ ಒಳ್ಳೆ ಕೆಲಸ ಮಾಡ್ತಾರಂತೇಳಿ ನನಗೂ ಆಸೆ ಐತಿ, ನಿಮ್ಮಲ್ಲಿ ಇರ್ಬೋದು. ಅದನ್ನ ದಯವಿಟ್ಟು ನೀವು ಈ ಸಲ ಆರಿಸಿ ತರಬೇಕಂತೇಳಿ ನಿಮ್ಮಲ್ಲಿ ಕೇಳಿ.
ಅಧ್ಯಕ್ಷರೇ ಪರಮಾತ್ಮ ಹೇಳ್ರಿ. ಏ ತಡ್ರಿಪ್ಪ. ಏ ಜಗದೀಶ, ಏನು ಹೀರೋ ಅಲ್ಲೇ ನಿಂತಿಯಲ್ಲ, ಬಾ ನೀವೊಂದೆರಡು ಮಾತು ಮಾತಾಡ್ ಬಾ. ಏ ಬ್ಯಾಡ್ರಿ ಸಾಹೇಬ್ರ, ದೊಡ್ಡವರೆಲ್ಲ ಮಾತಾಡ್ರಿ, ನಾನೇ ಹಿಂಗಂದ್ಯಾ? ಹ್ಞೂ. ಈ ಒಂದು ಕಾರ್ಯಕ್ರಮದ ವಂದನಾರ್ಪಣೆಯನ್ನ ಸಿದ್ಧಪಡಿಸಿರುವುದು ಏ ಅದೇ ಹೆಣ್ಣು ಮಕ್ಕಳಿಗೆ ಅವಕಾಶ ಕೊಟ್ಟು ಮಾತಾಡ್ರಿ. ಮಾತಾಡ್ರಿ ಅರ್ಪಣೆ ಮಾಡಿ. ಇವತ್ತಿನ ದಿನ ಈ ಕಾರ್ಯಕ್ರಮ ಆಯೋಜನೆ ಮಾಡಿ ಈ ಒಂದು ನಮ್ಮ ಗ್ರಾಮಕ್ಕೆ ಆಗಮಿಸಿದಂಥ ಮಾಜಿ ಶಾಸಕರಾದಂಥ ಹೆಬ್ಬಾಳಿ ಸಾಹೇಬರು ನಮ್ಮ ಕರೆಗೆ ಹೋಗೊಟ್ಟು ಅವರು ಈ ಕಾರ್ಯಕ್ರಮ ಬಂದಿದ್ದಕ್ಕಾಗಿ ಅವರಿಗೆ ತುಂಬ ಹೃದಯದಿಂದ ನಾವು ನೀವೆಲ್ಲ ಕೂಡಿ ವಂದನೆಯನ್ನು ಸಲ್ಲಿಸೋಣ. ಅದೇ ರೀತಿ ಈ ವೇದಿಕೆ ಮೇಲೆ ಆಸೀನರಾದಂಥ ನಮ್ಮ ಸದಸ್ಯರೆಲ್ಲರೂ ತಾವು ಕೂಡ ತಮ್ಮ ಕೆಲಸ ಕಾರ್ಯಗಳನ್ನು ಬದಿಗೆ ಇಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ಅವರು ಕಾರಣೀಭೂತರಾಗಿದ್ದಾರೆ. ಅವ್ರಿಗೂ ಸಹ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಈ ಕಾರ್ಯಕ್ರಮಕ್ಕೆ ಶೋಭೆ ತಂದಂಥ ಎಲ್ಲ ಗ್ರಾಮಸ್ಥರು, ಯುವಕರು ಮತ್ತು ಮಕ್ಕಳು ತಾವೆಲ್ಲ ತಮ್ಮ ಕೆಲಸ ಕಾರ್ಯಗಳನ್ನು ಬದಿಗಿಟ್ಟು ತಾವೆಲ್ಲ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ತಮಗೂ ಕೂಡ ನಮ್ಮೆಲ್ಲರ ಪರವಾಗಿ ನಿಮ್ಮ ಎಲ್ಲರಿಗೂ ವಂದನೆಯನ್ನು ಸಲ್ಲಿಸ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತಾ ಇದ್ದೀನಿ. ದಯವಿಟ್ಟು ಈ ಒಂದು ಕಾರ್ಯಕ್ರಮ ನಾವು ಮುಗಿಸ್ತಾ ಇದ್ದೀವಿ. ತಮ್ಮ ಮನೆಗೆ ಬಂದು ಸ್ಯಾನಿಟೈಸರ್ ಮತ್ತು ಮಾಸ್ಕ್ ಕೊಡ್ತಾ ಇದ್ದಾರೆ. ಉಪ್ಪಿಟ್ಟು ಯಾರು ಹಂಗ ಹೋಗ್ಬೇಡ್ರಿ, ಇದು ಉಪ್ಪಿಟ್ಟು ಚಾ ಮಾಡೈತಿ ತಗೊಂಡು ಹೋಗಿ. ಏನು ಜಯ ಆರಾಮಿದ್ಯಾ? ಪರವಾಗಿಲ್ಲಪ್ಪ. ಹೌದಪ್ಪ. ಜಗದೀಶ, ನಮ್ಮ ಸಾಹೇಬ ನಿನ್ ಬಗ್ಗೆ ಭಾಳ ಹೇಳ್ತಾನ. ಹಾಂ, ಭಾಳ ಮೇಂಟೈನ್ ಮಾಡಿ ಇದೇ ಕಂಟಿನ್ಯೂ ಇರಲಿ. ಹೊಂಟಪ್ಪ ನಡಿಪ್ಪ. ಏ ಜಗು ಬಾಯ್ಲಿ ಸಾಹೇಬ್ರ, ಆ ಮಾಸ್ಕು ಸ್ಯಾನಿಟೈಸರು ಎಲ್ಲನೂ ನೀನು ನಿಂತ್ಕೊಂಡು ನಿನ್ನ ಕೈಯಾಡಿ ಹಂಚಿಬಿಡು. ಊರು ತುಂಬ ಯಾರಿಗೂ ಸಿಕ್ಕಿಲ್ಲ ಅನ್ಸ್ಕೊಳಕ್ಕೆ ಹೋಗ್ಬೇಡ್ರಿ, ಗೊತ್ತಾಯ್ತಿಲ್ಲ? ಏ ಮತ್ತು ಆ ಉಡಾಳ್ ಮೆಂಬರ್ನ ಕೈ ಕೊಟ್ಟಿಟ್ಟಿರೋ ಮಾರ, ಕೊಟ್ಟು ಮಗ ತನ್ನ ಹೆಸರು ಹೇಳ್ಕೊಳವ, ಗೊತ್ತಾಯ್ತಿಲ್ಲ? ಹಾಂ, ಹಂಗಾದಾನ ಗೊತ್ತಾಕತ್ ನಾನು ಅಲ್ವೋ. ನೀವು ಯಾಕೆ ಹಿಂದಿಗೆ ಬಿದ್ದೀರಿ? ನೀವು ನಿಲ್ರು, ನೀವು ನಿಂತು ಆರಿಸಿ ಬರ್ರಿ. ನಮ್ಗೆ ಯಾಕೆ ಬೇಕು ಬಿಟ್ಟು ಸಾಹೇಬ್ರ ಎಲೆಕ್ಷನ್ ಇದಲ್ಲ ನೋಡಿ ಪದ್ಧತಿ. ನೀವು ನವ ಯುವಕರೇನಪ್ಪ, ನೀವು ಮುಂದಿಗೆ ಬರಬೇಕು. ನಿಮ್ಮನ್ನು ಮುಂದಿಗೆ ತೋರಿಸ್ಬೇಕಾದ ನಮ್ಮಂಥ ಹಿರಿಯರ ಕರ್ತವ್ಯ. ನೀನು ನಿಂತು ಇದನ್ನು ಮಾಡು, ಅದನ್ನು ಮುಂದಿನ ನಾನು ನೋಡ್ಕೊತೀನಿ. ಗೌಡ್ರ ಆಯ್ತಾನ? ಭಾಳ ಸ್ವಾಭಿಮಾನ ಹುಡುಗಿವ, ಆಸೆ ಪಡವಲ್ಲ. ಭ್ರಷ್ಟಾಚಾರ ಅಂದ್ರೆ ಒಂದು ಇಟ್ಟು ಹಿಡಿಸೋದ್ರಿ ಇವಾಗ. ಇದು ಬೇಕು ನಮಗೆ, ಇದು ಬೇಕು ಯುವಕರಲ್ಲಿ. ಏನಪ್ಪ? ಹಾಂ, ಆಯ್ತು ತಗೋ, ನೀವು ವ್ಯವಸ್ಥೆ ಮಾಡೋದನ್ನ ಆದಷ್ಟು ಅವ್ನ ಲಘುನ ಇಳಿಸೋ ಪ್ರಯತ್ನ ಮಾಡಿ. ಡೆಫಿನೆಟ್ಲಿ ಮಾಡ್ತೀನಿ. ಹಾಂ, ಅಷ್ಟು ಮಾಡ. ಮುಂದಿನ ನಾನು ನೋಡ್ಕೊತೀನಿ. ಏನು ಯೋಚನೆ ಮಾಡಬೇಡ, ನಿಲ್ಲ ನೀ ಇಲೆಕ್ಷನ್ಗೆ ನಾನು ನೋಡ್ಕೊತೇನೆ ಅದನ್ನು. ಆಯ್ತು ಏ ಚಲ್ ಮಾಡ ನಡಿ. ಬಂದ್ ಮಾಡು. ಸರಿ ನಿತ್ಕೊಲೆ. ಹಿಂಗೆ ನಿಂದ್ರ ಕೊಡಿ ನೋಡೋಣ. ಅಯ್ಯೋ ಕೊಡ್ಲಿ, ಮತ್ತೊಂದ್ಸರಿ ತೆಗಿತೀನಿ ಕೊಡು. ನಿಂದ್ರ ಸರಿ ತಾ ನೋಡೋಣ. ಬಂದಿಲ್ಲ, ಮತ್ತೊಂದ್ಸರಿ ತೆಗಿತೀನಿ ತಾ. ಬ್ಯಾಡ್ ತಡಿ, ಒಬ್ಬ ಚಲೋ ಫೋಟೋಗ್ರಾಫರ್ನ ಕರೆಸ್ತೇನೆ. ಹಲೋ